ಎಲ್ರಿಗೂ ನಮಸ್ಕಾರ. ರಾತ್ರಿ ಅನ್ನ ಉಳಿದ್ರೆ ಏನು ಮಾಡಬೇಕು ಅನ್ನೋ ಚಿಂತೆನಾ? ಬನ್ನಿ, ದೇಹಕ್ಕೆ ತಂಪು ನೀಡುವ ಆರೋಗ್ಯಕರ ಪ್ರೋಬಯೋಟಿಕ್ ರೆಸಿಪಿ ಮಾಡೋಣ. ರಾತ್ರಿ ಉಳಿದ ಅನ್ನನ ಒಂದು ಮಡಿಕೆಯಲ್ಲಿ ಹಾಕಿ ಅದಕ್ಕೆ ಮೊಸರು, ಸ್ವಲ್ಪ ನೀರು ಹಾಕಿ ಕಲಸಿಡಬೇಕು. ನಿಮಗೆ ಮಡಿಕೆ ಇಲ್ಲ ಅಂದರೆ ಸ್ಟೀಲಿನ ಪಾತ್ರೆಯಲ್ಲಿ ಕೂಡ ಹಾಕಿಡ್ಬೋದು. ಈ ಥರ ಮಾಡಿ ಮುಚ್ಚಿಡಬೇಕು. ಬೆಳಗ್ಗೆ ರಾತ್ರಿ ಕಲಸಿಟ್ಟ ಅನ್ನ ಈ ಥರ ಆಗಿದೆ ನೋಡಿ. ಇಡ್ಲಿ ದೋಸೆ ಹೇಗೆ ಫರ್ಮೆಂಟೇಷನ್ ಆಗುತ್ತೋ ಅನ್ನ ಕೂಡ ಹಾಗೆ ಫರ್ಮೆಂಟೇಷನ್ ಆಗುತ್ತೆ. ಈ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆಗೆ ಶೇಂಗಾ ಕಾಳು, ಕಡಲೆಬೇಳೆ ಹಾಕಬೇಕು. ಸ್ವಲ್ಪ ಸಾಸಿವೆ ಜೀರಿಗೆ, ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಕರಿಬೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬೇಕು. ಕೊನೆಯದಾಗಿ ಕೊತ್ತಂಬರಿ. ಇವಾಗ ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆನ ತಂಗಳನ್ನಕ್ಕೆ ಹಾಕಬೇಕು. ಇದು ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೂ ಕೂಡ ತಂಪು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.